ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಭಾರ್ಗವಿ LLB ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಕೋರ್ಟಲ್ಲಿ ತುಂಬಾನೇ ವಾದ ಮಾಡ್ತಾ ಇರ್ತಾರೆ ಆರ್ಕೆ ಅವರು. JP ಪಾಟೀಲ್ ಅವರ ವಿರುದ್ಧ ತುಂಬಾನೇ ಸಾಕ್ಷಿಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಹೇಳ್ತಾ ಇರ್ತಾರೆ, ನೋಡಿ ಇವರ JP ಪಾಟೀಲ್ ತುಂಬಾನೇ ಒಳ್ಳೆ ಮನುಷ್ಯರಾಗಿದ್ರು, ಮತ್ತೆ ತುಂಬಾನೇ ದುಡ್ಡಿದ್ದಿತ್ತು. ಆದರೆ ಅವರು ಮಾಡಿರೋ ಕೆಲಸ ಆರ್ಗನ್ನ ಕದ್ಬಿಟ್ಟು ಎಷ್ಟು ಜನ ಮಕ್ಕಳದ್ದು ಜೀವ ತೆಗ್ದಿದ್ದಾರೋ ಅವ್ರಿಗೆ ಗೊತ್ತಿಲ್ಲ. ನೋಡಿ, ಅವರ ಟ್ರಸ್ಟ್ ಅಂತ ಇದೆ, ಎಲ್ಲ ಸಹ ಹಣ ಇಲ್ಲಿಗೆ ವರ್ಗಾವಣೆ ಆಗಿದೆ, ಪ್ರತಿಯೊಂದು ದುಡ್ಡು ಇಲ್ಲಿಗೆ ಬಂದಿದೆ. ಅದು ಅಮೇರಿಕಾ ಎಲ್ಲ ಕಡೆಯಿಂದ ಟ್ರಸ್ಟ್ಗೆ ಅಂತ ಬಂದಿದೆ. ಏನ್ರಿ JP ಪಾಟೀಲ್, ನೀವು ಟ್ರಸ್ಟ್ಗೆ ಅಂತ ಹೇಳ್ಬಿಟ್ಟು ಮಕ್ಕಳ ದುಡ್ಡೆಲ್ಲ ಈ ಥರ ಮಾಡಿದ್ದೀರಲ್ಲ. ನೋಡಿ, ಇಲ್ಲಿ ಎಷ್ಟು ಕೋಟಿಗಳು ಅಮೇರಿಕಾದಿಂದ ಬಂದಿದೆ ಟ್ರಸ್ಟ್ಗೆ ಅಂತ ಹೇಳಿ. ಸೊ ಡೊನೇಷನ್ ಅಂತ ಹೇಳಿ ತುಂಬಾ ದುಡ್ಡನ್ನು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಸಾಕ್ಷಿನ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಮತ್ತು ಅವರು ಹೇಳ್ತಾ ಇರ್ತಾರೆ, ನಿಮಗೇನಾದರೂ ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ನನ್ನನ್ನು ಕೇಳ್ಬೋದಿತ್ತು. ಇಲ್ಲಿ ಯಾರನ್ನೇ ಕೇಳಿದ್ರು ಒಳ್ಳೆ ದಾರಿನ ನೋಡ್ತಾ ಇದ್ವಿ, ಆದರೆ ನೀವು ಇಂಥ ಕೆಟ್ಟ ದಾರಿ ನಡೀತಿರ್ತೀರ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮಗೆ ಈ ಒಂದು ಸಮಾಜದಲ್ಲಿ ಒಳ್ಳೆ ಹೆಸರಿತ್ತು, ಅದನ್ನು ನೀವು ದುರುಪಯೋಗ ಪಡಿಸ್ಕೊಬಿಟ್ರಿ ಅಂತ ಹೇಳ್ತಾ ಇರ್ತಾರೆ. ಆರ್ಕೆ ಅವರು ತುಂಬಾ ವಾದ ಮಾಡಿ ಅವ್ರ ವಿರುದ್ಧ ತುಂಬಾ ಸಾಕ್ಷಿಗಳನ್ನ ಕೊಟ್ಟಿರ್ತಾರೆ. ಅದಾದಮೇಲೆ ಅವರು ಹೇಳ್ತಾ ಇರ್ತಾರೆ, ಇವರ ಒಂದು ವಿಚಾರಣೆ ಮುಗಿಯೋವರೆಗೂ ಇಲ್ಲಿನ ಕೋರ್ಟು ಈ ಒಂದು ಫ್ರೀಸ್ನ ಮಾಡಬೇಕು, ಇವ್ರ ಅಕೌಂಟ್ನೆಲ್ಲ, ಎಲ್ಲರದ್ದು ಮನೆಯವ್ರ ಅಕೌಂಟ್ನೆಲ್ಲ ಫ್ರೀಸ್ ಮಾಡಬೇಕು, ಇವ್ರನ್ನ ಬೇಲ್ ಕೊಡಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಭಾರ್ಗವಿ ಅವರು ಹೇಳ್ತಾರೆ, ಇನ್ನೂ ಅಪರಾಧಿ ಅಂತಲೇ ಸಾಬೀತಾಗಿಲ್ಲ, ಆಗಲೇ ಈಗ ಇಷ್ಟೆಲ್ಲ ಇದು ಮಾಡೋಕ್ಕಾಗುತ್ತೆ, ಬೇಲ್ ಕೊಡಬಾರ್ದು, ಅಕೌಂಟೆಲ್ಲ ಫ್ರೀಸ್ ಮಾಡಿದ್ರೆ ಎಲ್ಲಿ ಹೋಗಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅವರು ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಇದೊಂದು ಪ್ರತಿಯೊಂದು ಮಕ್ಕಳನ್ನ ಭವಿಷ್ಯವರ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಕಡೆ ಬರೋದಾದ್ರೆ ಹಾಸ್ಪಿಟ್ಲಲ್ಲಿ ಅರ್ಜುನ್ ಅವರು ಶ್ರೀಮಂತ ಜೊತೆ ಮಾತಾಡ್ತಾ ಇರ್ತಾರೆ. ನೋಡು, ಹಾಸ್ಪಿಟ್ಲ್ ಹತ್ರ ತುಂಬಾ ತಲೆ ಕೆಡಿಸ್ಕೊಬೇಡಿ, ನೀನು ಆರಾಮಾಗಿರು ಅಂತ ಹೇಳ್ತಿರ್ತಾರೆ. ಅಲ್ಲಿ ಎಲ್ಲನೂ ಸಹ ಅವ್ರು ನೋಡ್ಕೋತಾರೆ. ಅಂತಾಗ ಅರ್ಜುನ್ ಅವ್ರು ಹೇಳ್ತಾರೆ, ನನಗೆ ತುಂಬಾ ಭಯ ಆಗ್ತಾ ಇದೆ, ನೀನು ಯಾವುದಕ್ಕೂ ಫೋನ್ ತೊಗೊಂಡು ಅಲ್ಲಿ ಪೊನ್ನಪ್ಪ ಅಂತ ಇರ್ತಾರೆ, ಅವರಿಗೆ ಫೋನ್ ಮಾಡಿ ವಿಚಾರಿಸು ಕೋರ್ಟಲ್ಲಿ ಏನಾಗ್ತಿದೆ ಅಂತ ಹೇಳಿ ಅರ್ಜುನ್ ಅವರು ಅವ್ರಿಗೆ ಹೇಳ್ತಾರೆ. ಸರಿ ಅಂತ ಹೇಳಿ ಅವರು ಫೋನ್ನ ತಗೊಂಡು ಫೋನನ್ನು ಮಾಡ್ತಾ ಇರ್ತಾರೆ. ಇನ್ನೀ ಕಡೆ ವಾದ ಎಲ್ಲ ಮುಗಿದ್ಮೇಲೆ ಕೋರ್ಟಲ್ಲಿ JP ಪಾಟೀಲ್ ಅವ್ರ ವಿರುದ್ಧ ತುಂಬಾ ಸಾಕ್ಷಿಗಳನ್ನು ಅವರು ಆರ್ಕೆ ಅವರು ರೆಡಿ ಮಾಡಿ ಇಟ್ಕೊಂಡು, ನಮ್ಮ ಸಾಕ್ಷಿಗಳು ಮಾತಾಡುತ್ತೆ ಅಂದಮೇಲೆ ಇನ್ನೇನು ಮಾತಾಡಲ್ಲ ಅಂತ ಹೇಳಿ ಸೆಟ್ ಮಾಡಿರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಜಗನ್ ಮತ್ತು ನಿರ್ಮಲ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ನಿರ್ಮಲ ಅವರು ಹೇಳ್ತಿರ್ತಾರೆ, ನನಗೆ ತುಂಬಾ ಭಯ ಆಗ್ತಾ ಇದೆ, ಭಾರ್ಗವಿ ಇಲ್ಲಿ ಏನು ಮಾಡಿಬಿಡ್ತಾಳೋ, ಈ ಕೇಸ್ ನಿಜವಾಗ್ಲೂ ಗೆಲ್ತಾಳೋ ಇಲ್ವೋ ಅಂತೇಳಿ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ, ಅಕ್ಕ ಅರ್ಜುನ್ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾನೆ ಅಲ್ವಾ, ಅವಳ ಲಾಯರ್ ಆಗಾದರೂ ನಂಬು, ಅವಳು ಖಂಡಿತವಾಗ್ಲೂ ಕಾಪಾಡ್ಕೊಂಡು ಬರ್ತಾಳೆ ನಮ್ಮ ಅಣ್ಣನ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಾವು ಎಷ್ಟೆಲ್ಲ ಮಾಡಿ ಅವಳನ್ನ ಕೊನೆಯಲ್ಲಿ ಸೊಸೆ ಅಂತ ಒಪ್ಕೊಳ್ಳೋ ಟೈಮಲ್ಲಿ ಅವಳು ನಮಗೆ ಮೋಸ ಎಲ್ಲ ಮಾಡಿಬಿಟ್ಲು, ಇವಾಗಲೂ ನಂಬಿದ್ರೆ ಹೇಗೆ ಅಂತ ಹೇಳಿದಾಗ, ನೀನೇನು ತಲೆ ಕೆಡಿಸ್ಕೊಬೇಡ, ಬಂದೇ ಬರ್ತಾರೆ, ಅಣ್ಣನ ಕಾಪಾಡ್ಕೊಂಡು ಬರ್ತಾರೆ ಅಂತೇಳಿ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಬರೋದಾದರೆ ಕೋರ್ಟಲ್ಲಿ ವಾದ ಎಲ್ಲ ಮುಗಿದ್ಮೇಲೆ ಕೋರ್ಟು ಒಂದು ಆದೇಶನ ಕೊಡುತ್ತೆ, ಪ್ರತಿಯೊಂದು ಅಕೌಂಟ್ನ ಸೀಸ್ ಮಾಡಬೇಕು, ಅವ್ರ ಮನೆಯವ್ರ ಅಕೌಂಟ್ನೆಲ್ಲ ಸೀಸ್ ಮಾಡಬೇಕು, JP ಪಾಟೀಲ್ ಅವ್ರದ್ದು ಅಕೌಂಟ್ಸ್ನೆಲ್ಲ ಸೀಸ್ ಮಾಡಿ ವಿಚಾರಣೆ ಮಾಡಬೇಕು ಅಂತ ಹೇಳಿ, ಮತ್ತು ಅವ್ರಿಗೆ ಬೇಲು ಸಹ ಕೊಡೋದಿಲ್ಲ. ಅದಾದಮೇಲೆ ಕೋರ್ಟು ಅಲ್ಲಿಗೆ ಮುಗಿಯುತ್ತೆ. ಸೊ ಇಲ್ಲಿಗೆ ಒಂದು ಕೋರ್ಟ್ನ ಸೆಷನ್ ಮುಗಿಯುತ್ತೆ. ಮುಂದಿನ ಈ ಕಡೆ ಬರೋದಾದರೆ ಅರ್ಜುನ್ ಅವ್ರನ್ನ ಹಾಸ್ಪಿಟ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಅರ್ಜುನ್ ಅವ್ರ ಡಿಸ್ಚಾರ್ಜ್ ಇರುತ್ತೆ. ಆವಾಗ ಅವರು ದುಡ್ಡನ್ನ ಕಟ್ಟೋಕ್ಕೆ ಹೋಗ್ತಿರ್ಬೇಕಾದ್ರೆ ಶ್ರೀಮಂತು ಬಂದ್ಬಿಟ್ಟು ಅಕ್ಕ ಅಂತ ಹೇಳಿದಾಗ, ಏನಾಯಿತು ಶ್ರೀಮಂತು, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಹೇಳಿದಾಗ, ಏನಿಲ್ಲ, ಕೋರ್ಟಲ್ಲಿ ನಮ್ಮ ಅಕೌಂಟ್ನೆಲ್ಲ ಫ್ರೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ, ಫ್ರೀಸ್ ಮಾಡಿದ್ದಾರೆ ಸದ್ಯಕ್ಕೆ ವಿಚಾರಣೆ ಮುಗಿಯೋವರೆಗೂ ಅಂತ ಹೇಳಿದಾಗ, ಅವರಂತೂ ತುಂಬಾ ಗಾಬರಿಯಿಂದ ಇವಾಗ ನಾವು ಏನು ಮಾಡೋದು, ಯಾವುದಕ್ಕೂ ನಮ್ಮ ಹತ್ರ ಬೇರೆ ಹಣ ಎಲ್ಲಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರು ತುಂಬಾ ತಲೆ ಕೆಡಿಸ್ಕೊತಾ ಇರ್ತಾರೆ. ಇವಾಗ ಬೇಲಿಗೆ ತಗೊಬರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅರ್ಜುನ್ ಅವರು ಹೇಳ್ತಾರೆ, ನೋಡಮ್ಮ, ವಿಚಾರಣೆಗೂ ಬೇಲ್ಗೂ ಏನು ಸಂಬಂಧ, ಒಂದಕ್ಕೊಂದು ಸಂಬಂಧನೇ ಇಲ್ಲ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದಾಗ ಅಲ್ಲಿ ಜಗನ್ ಅವ್ರು ಹೋಗ್ಬಿಟ್ಟು, ನೋಡಿ ಇವಾಗ ನಮಗೆ ಸದ್ಯಕ್ಕೆ ಹಣ, ಇವಾಗ ಸದ್ಯಕ್ಕೆ ಅಕೌಂಟೆಲ್ಲ ಫ್ರೀಸ್ ಆಗಿದೆ, ನನ್ನ ಹತ್ರ ಒಂದು ಗೋಲ್ಡ್ ಚೈನ್ ಇದೆ, ಅದನ್ನು ಇಟ್ಬಿಟ್ಟು ನಾವು ಹೋಗಿರ್ತೀವಿ, ಸಂಜೆ ಬಂದು ದುಡ್ಡು ಕೊಡ್ತೀವಿ ಅಂತ ಹೇಳಿದಾಗ, ಸರಿ ಮ್ಯಾನೇಜರ್ನ ಕೇಳ್ಕೊಬರ್ತೀನಿ ಅಂತ ಹೋಗಿ ಹೇಳ್ತಾರೆ. ಸರಿ ಅಂತ ಹೇಳ್ಕೊಬಂದಾಗ ಮ್ಯಾನೇಜರು ಒಪ್ಕೊಂಡಿರ್ತಾರೆ. ಸೊ ಅವ್ರು ಗೋಲ್ಡ್ ಚೈನ್ನ ಬಿಟ್ಬಿಟ್ಟು ಎಲ್ಲನೂ ಸೆಟ್ಲ್ ಮಾಡ್ಕೊಂಡು ಬರ್ತಾರೆ. ಆವಾಗ ಅರ್ಜುನ್ ಅವ್ರು ತುಂಬಾ ಬೇಜಾರು ಮಾಡ್ಕೋತಾರೆ. ನೀನೇನು ಬೇಜಾರು ಮಾಡ್ಕೋಬೇಡ, ನೀನು ನನ್ನ ಮಗ ಇದ್ದಂಗೆ ಅಲ್ವಾ, ನಾನು ಬೇರೆ ನಮ್ಮ ಅಣ್ಣವ್ರು ಬೇರೆನಾ ಅಂತ ಹೇಳಿದಾಗ ಅರ್ಜುನ್ ಅವ್ರಿಗೂ ಸಹ ತುಂಬಾ ಬೇಜಾರಾಗುತ್ತೆ. ಸೊ ಆಗ ಜಗನ್ ಅವರು ತುಂಬಾ ಸಮಾಧಾನ ಮಾಡ್ತಾರೆ. ಇನ್ನು ಈ ಕಡೆ ಬರ್ತಾ ಇರ್ತಾರೆ JP ಪಾಟೀಲ್ ಅವರು ಮತ್ತು ಭಾರ್ಗವಿ ಅವರು ಮಾತಾಡ್ತಾ ಇರ್ತಾರೆ. JP ಪಾಟೀಲ್ ಅವರು ಹೇಳ್ತಾರೆ, ನಾವು ಚಿಕ್ಕ ವಯಸ್ಸಿಂದ ಕರುಣೆ ಪ್ರೀತಿ ಅಂತ ಇರ್ತೀವಿ, ಕಡೆಯಲ್ಲಿ ನಮ್ಮ ದುಡ್ಡು ವ್ಯಸ್ತಿಕೆ ಮಾತ್ರ ಉಳ್ಕೊಬಿಡುತ್ತೆ, ನಾನು ನಿಮಗೆಲ್ಲ ತುಂಬಾ ತೊಂದರೆ ಕೊಟ್ಟೆ, ಆದರೆ ಇವಾಗ ನೀನೇ ನನ್ನ ಕಾಪಾಡೋಕ್ಕೆ ಬಂದಿದ್ಯಾ, ನಾನು ನಿನ್ನ ಸಂಚು ಮಾಡಿ ಕೋರ್ಟ್ಗೆ ಬರ್ದಿರಂಗೆ ಮಾಡಿದೆ, ಆದರೆ ನೀನು ಇವಾಗ ನನ್ನ ಕಾಪಾಡೋಕ್ಕೆ ಬಂದಿದ್ದೀಯಾ ಅಂತ ಹೇಳಿದಾಗ ಭಾರ್ಗವಿ ಅವರು ಹೇಳ್ತಾರೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಕಾಲ ಹಾಗೆ ಹೇಗಿತ್ತು ಈಗಲೂ ಹಾಗೆ ಇರೋದಿಲ್ಲ, ಅವಾಗೇನೋ ಆಗೋಯ್ತು ಆ ಟೈಮಲ್ಲಿ, ನೀವೇನು ಯೋಚನೆ ಮಾಡಬೇಡಿ, ನಮ್ಮ ಅಪ್ಪನಿಗೋಸ್ಕರ ವಾದ ಮಾಡೋಣ ಅಂತ ಬಂದಿದ್ದೆ ಕಡೆ ಸಲ, ಇವಾಗ ನಿಮಗೋಸ್ಕರ ಬಂದಿದ್ದೀನಿ, ಅಪ್ಪನ ಸ್ಥಾನದಲ್ಲಿರೋ ಮಾವನ್ನ ಕಾಪಾಡೋಕ್ಕೆ ಬಂದಿದ್ದೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದಾಗ ಅರ್ಜುನ್ ಹೇಗಿದ್ದಾರೆ ಅಂತ ಕೇಳ್ತಾರೆ. ಅವಾಗ ಅರ್ಜುನ್ ಇವತ್ತೇನೋ ಡಿಸ್ಚಾರ್ಜ್ ಇರಬೇಕು, ಇವತ್ತು ನಾಳೆ ಅವರು ತುಂಬಾ ಚೆನ್ನಾಗಿದ್ದಾರೆ, ಅವ್ರ ಬಗ್ಗೆನೂ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಭಾರ್ಗವಿ ಅವರು ಮನೆಗೆ ಬಂದಾಗ
ನಿರ್ಮಲಾ ಅವರು ಮತ್ತು ಬೃಂದ ಅವರು ತುಂಬಾ ಕೋಪ ಮಾಡ್ಕೊಂಡು ಹೇಳ್ತಿರ್ತಾರೆ, ಮಾವ ಇಷ್ಟೊತ್ತಿಗೆ ಬರಬೇಕಿತ್ತು, ಇವಾಗ ಬರಬೇಕು ಅವ್ರ ಮನೆಗೆ ಅಂತ ಹೇಳಿದ್ರೆ ನೀನಿನ್ನು ಕೋರ್ಟ್ಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಆವಾಗ ನಿರ್ಮಲಾ ಅವರು ಸಹ ಅದೇ ಮಾತು ಹೇಳ್ತಾರೆ, ನೀನು ಇನ್ಮೇಲೆ ಕೋರ್ಟ್ಗೆ ಹೋಗಬೇಡ, ಅವ್ರನ್ನ ನಾವು ಬಿಡಿಸ್ಕೊಬರೋದು ನಮಗೆ ಗೊತ್ತು ಅಂತ ಹೇಳಿ ಅವ್ರಿಗೆ ಕೈ ಮುಗಿದು ಕೇಳ್ಕೊತಾರೆ. ಹೀಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.